ವಿಧಾನಸಭೆ ಅಧಿವೇಶನದಲ್ಲಿ ಹಲವಾರು ವಿಚಾರಗಳು ಚರ್ಚೆಯಾದವು. ಆದರೆ ವಿಶೇಷವಾಗಿ ತುಳು ಭಾಷೆಯನ್ನ ಹೆಚ್ಚುವರಿ ಭಾಷೆಯನ್ನಾಗಿ ಸೇರಿಸಬೇಕು ಎಂಬ ವಾದ ವಿವಾದಗಳು ನಡೆದಿದ್ದು ಕುತೂಹಲ ಮೂಡಿಸಿತ್ತು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸದನದಲ್ಲಿ ಮತ್ತೆ ಸದ್ದಾಯ್ತು ತುಳು ಭಾಷೆ. ರಾಜ್ಯದ ಎರಡನೇ ಅಧಿಕೃತ ಭಾಷೆಗೆ ಒತ್ತಾಯ. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ಅಭಿಪ್ರಾಯ ಉಂಡು ಸಭಾಧ್ಯಕ್ಷ ಇದು ಮಂಗಳೂರು ಅಧಿವೇಶನ ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತೆಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ನಿನ್ನೆ ವಿಧಾನಸಭೆಯ ಗಮನ ಸೆಳೆಯುವ ಸೂಚನಾ ಕಲಾಪದಲ್ಲಿ ರಾಜ್ಯದಲ್ಲಿ ತುಳು ಭಾಷೆಯನ್ನ ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದ್ರು. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ತುಳು ಎಂಚ ಪಾತೆರ್ಬೋದು ಇಂತ ಮಾತೆರ್ಲ ಪನ್ಪೇರು ತುಳು ತಾಕಲು ಬಂಡದೆ ಮುಲ್ಕೇನ್ಲೆ ಸರ್ ಮುಕ್ಕಾಲು ವಸಿ ಕುರ್ಸಲಿ ಪುನಿತೆ ಅರ್ಥ ಯಾರ ಮುಕ್ಳು ಇತ್ತಿನಕ್ಲೆಲ್ಲ ಅರ್ಥ ಅಲ್ಲ ಪೂಜಿ ನೀವು ಮಾತಾಡೋದು ಇಬ್ರು ಸಭಾಧ್ಯಕ್ಷರೇ ನೀವು ಮಾತಾಡೋದು ನಮಗೆ ಬರೆಪುಣಾಗಲು ಪೂರ ಬರೆ ಒಂದೇ ಉಳ್ಳಾರತ್ತ ಸಭಾಧ್ಯಕ್ಷರು ಈರು ಉಳ್ಳಾರೆ ನಮ್ಮ ಮಾತೆರ್ಲ ಉಳ್ಳು ಈ ಸರ್ತಿ ನೆಕ್ಸ್ಟ್ ಅಧಿವೇಶನಕ್ಕೆ ಈ ಪ್ರಶ್ನೆ ಬರಂದ ಲೆಕ್ಕ. ರಾಜ್ಯದ ಎರಡನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದಿದ್ರು. ತುಳು ಭಾಷೆಯಲ್ಲೇ ಮಾತನಾಡಿದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇನು ಮಂಗಳೂರು ಅಧಿವೇಶನ ಅಂತ ತಮಾಷೆಯನ್ನ ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನ ಯಾವ್ದು ವಿರೋಧ ಪಕ್ಷ ನಾಯಕರೇ ಮಂಗಳೂರು ಅಧಿವೇಶನ ಆಯ್ತು. ಈಗ ಅಶೋಕ್ ರೈ ಮಾತಾಡಿ ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್. ನಾನು ನಿಮಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತೆಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್. ಓದ್ತಾ ಇಲ್ಲ ಅದಕ್ಕೆ ಸುಮ್ಮನೆ ನಿಮಗೆ ಅಶೋಕ್ ರೈ ಮಾತಿಗೆ ವೇದವ್ಯಾಸ್ ಬೆಂಬಲ. ಸರಿಸುಮಾರು 20-22 ರಾಜ್ಯಗಳಲ್ಲಿ 10-12 ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳುತ್ತಿದೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿದ್ದು 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು. ಅಶೋಕ್ ರೈ ಮಾತಿಗೆ ಪ್ರಿಯಾಂಕರ್ಗೆ ಅಭಯ. ತುಳು ಭಾಷೆಯ ಪ್ರಾಚೀನತೆ ಮತ್ತೆ ಅದರ ಇತಿಹಾಸ ಮತ್ತೆ ಅದರ ಸೌಂದರ್ಯ, ಅದರ ಲಿಪಿದು ಇರ್ಬೋದು ಅಥವಾ ಬೇರೆದು ಇರ್ಬೋದು, ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನ ಮುಂದೆ ಬರುವ ದಿನಗಳಲ್ಲಿ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನ ಕೇಳಿದ್ದೀನಿ. ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಒಟ್ಟಾರೆ ಶಾಸಕ ಅಶೋಕ್ ರೈ ಪ್ರಸ್ತಾಪಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಬಿಜೆಪಿ ಶಾಸಕರು ಬೆಂಬಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಧಾನಸಭೆ ಅಧಿವೇಶನದಲ್ಲಿ ಹಲವಾರು ವಿಚಾರಗಳು ಚರ್ಚೆಯಾದವು. ಆದರೆ ವಿಶೇಷವಾಗಿ ತುಳು ಭಾಷೆಯನ್ನ ಹೆಚ್ಚುವರಿ ಭಾಷೆಯನ್ನಾಗಿ ಸೇರಿಸಬೇಕು ಎಂಬ ವಾದ ವಿವಾದಗಳು ನಡೆದಿದ್ದು ಕುತೂಹಲ ಮೂಡಿಸಿತ್ತು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸದನದಲ್ಲಿ ಮತ್ತೆ ಸದ್ದಾಯ್ತು ತುಳು ಭಾಷೆ. ರಾಜ್ಯದ ಎರಡನೇ ಅಧಿಕೃತ ಭಾಷೆಗೆ ಒತ್ತಾಯ. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ಅಭಿಪ್ರಾಯ ಉಂಡು ಸಭಾಧ್ಯಕ್ಷ ಇದು ಮಂಗಳೂರು ಅಧಿವೇಶನ ಯಾವ್ದು ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತೆಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ನಿನ್ನೆ ವಿಧಾನಸಭೆಯ ಗಮನ ಸೆಳೆಯುವ ಸೂಚನಾ ಕಲಾಪದಲ್ಲಿ ರಾಜ್ಯದಲ್ಲಿ ತುಳು ಭಾಷೆಯನ್ನ ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದ್ರು. ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ತುಳು ಎಂಚ ಪಾತೆರ್ಬೋದು ಇಂತ ಮಾತೆರ್ಲ ಪನ್ಪೇರು ತುಳು ತಾಕಲು ಬಂಡದೆ ಮುಲ್ಕೇನ್ಲೆ ಸರ್ ಮುಕ್ಕಾಲು ವಸಿ ಕುರ್ಸಲಿ ಪುನಿತೆ ಅರ್ಥ ಯಾರ ಮುಕ್ಳು ಇತ್ತಿನಕ್ಲೆಲ್ಲ ಅರ್ಥ ಅಲ್ಲ ಪೂಜಿ ನೀವು ಮಾತಾಡೋದು ಇಬ್ರು ಸಭಾಧ್ಯಕ್ಷರೇ ನೀವು ಮಾತಾಡೋದು ನಮಗೆ ಬರೆಪುಣಾಗಲು ಪೂರ ಬರೆ ಒಂದೇ ಉಳ್ಳಾರತ್ತ ಸಭಾಧ್ಯಕ್ಷರು ಈರು ಉಳ್ಳಾರೆ ನಮ್ಮ ಮಾತೆರ್ಲ ಉಳ್ಳು ಈ ಸರ್ತಿ ನೆಕ್ಸ್ಟ್ ಅಧಿವೇಶನಕ್ಕೆ ಈ ಪ್ರಶ್ನೆ ಬರಂದ ಲೆಕ್ಕ.
ರಾಜ್ಯದ 2ನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ಗಮನವನ್ನ ಸೆಳೆದಿದ್ರು. ತುಳು ಭಾಷೆಯಲ್ಲೇ ಮಾತನಾಡಿದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇನು ಮಂಗಳೂರು ಅಧಿವೇಶನ ಅಂತ ತಮಾಷೆಯನ್ನ ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರೇ, ಇದು ಮಂಗಳೂರು ಅಧಿವೇಶನ ಯಾವ್ದಿದು? ವಿರೋಧ ಪಕ್ಷ ನಾಯಕರೇ, ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ, ಆಯ್ತು, ಈಗ ಅಶೋಕ್ರೆ ಮಾತಾಡಿ. ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್. ನಾನು ನಿಮಗೆ ಹೇಳುವಂತದ್ದು, ತುಳಿಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತಗೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್. ಓದ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ನಿಮಗೆ ಅಶೋಕ್ ರೈ ಮಾತಿಗೆ ವೇದವ್ಯಾಸ್ ಬೆಂಬಲ. ಸರಿಸುಮಾರು 20-22 ರಾಜ್ಯಗಳಲ್ಲಿ 10-12 ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿದ್ದು 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು. ಅಶೋಕ್ ರೈ ಮಾತಿಗೆ ಪ್ರಿಯಾಂಕರ್ಗೆ ಅಭಯ. ತುಳು ಭಾಷೆಯ ಪ್ರಾಚೀನತೆ ಮತ್ತೆ ಅದರ ಇತಿಹಾಸ ಮತ್ತೆ ಅದರ ಸೌಂದರ್ಯ, ಅದರ ಲಿಪಿದು ಇರ್ಬೋದು ಅಥವಾ ಬೇರೆದು ಇರ್ಬೋದು, ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನ ಮುಂದೆ ಬರುವ ದಿನಗಳಲ್ಲಿ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನ ಕೇಳಿದ್ದೀನಿ. ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಒಟ್ಟಾರೆ ಶಾಸಕ ಅಶೋಕ್ ರೈ ಪ್ರಸ್ತಾಪಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಬಿಜೆಪಿ ಶಾಸಕರು ಬೆಂಬಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.